ಹೆಂಗ್ ಮಾಡವ, ಒಂದು ರೇಟ್ ಜಾಸ್ತಿ ಆಯ್ತು ಅಂದ್ರೆ ಒಂದು ಕೊತ್ತಂಬರಿ ಸೊಪ್ಪು 15 ರೂಪಾಯಿ, ಒಂದು ಕಟ್ಟಿಗೆ ಇರೋದೇ ಇಷ್ಟಪ್ಪ. ಕಷ್ಟ ಇದೆ ಅಂತೀರಾ? ಓಕೆ ಪಪ್ಪ ಇಲ್ಲಿ ಬಾಯಿಲೆ ಅವಾಗಿಂದ ಸುತ್ತಾಡ್ತಿದ್ದಿ ಬಾಯಿ ಕೆಳಿ ಕಿಳಿಯೋಣ ನೀನು, ಕೆಳಿ ಕಿಳಿಯೋಣ ನೀನು. ಏನ್ ನಿಮ್ಮ ಹೆಸರು? ಕುಮಾರ ಕಾಣ. ಕುಮಾರ? ಊರಿಗೆ ನೀ ಏರಿಯಾಗೆ ಕುಮಾರ ಅನ್ಸುತ್ತೆ ಇಲ್ವಾ? ಕುಮಾರ ಏನ್ ಪ್ರಾಬ್ಲಮ್? ಹೋಗೋದು ನಾನು. ಏನ್ ನಿಮ್ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನು ಬೇರೆ ಪ್ರಾಬ್ಲಮ್ ಅಣ್ಣ, ನಂಗೆ ಗೊತ್ತಿಲ್ಲ ಮಾತಾಡೋದು. ಅಣ್ಣ ಯಾಕಣ ಬಾಣ ಇಲ್ಲಿ ಅಣ್ಣ, ಒಂಚೂರು ಬಾಣ ಇಲ್ಲಿ ಹೇಳಣ. ಏನಿಲ್ವ ನಿಂಗೆ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನು ನಿನ್ ಪ್ರಾಬ್ಲಮ್ ಅಲ್ಲ ಕಣಪ್ಪ, ನಂಗೂ 1000 ಪ್ರಾಬ್ಲಮ್ ಇದೆ, ಹೇಳ್ಕೊಂಡ್ ಕೂತ್ಕೊಳ್ಳೆ. ಮನೆ ಹತ್ರ ಸ್ವಲ್ಪ ಕಸನೂ ಜಾಸ್ತಿ ಐತೆ, ಏನಿಲ್ಲ ಕ್ಲೀನ್ ಮಾಡಕ್ ಯಾರು ಬರಕಿಲ್ಲ ಅಲ್ಲಿ. ಒಂಚೂರು ಬಾಯ್ಪಾಠ ಮಾಡ್ಕೊಂಬಂದು ಹೇಳ್ತೀನಣ್ಣ ಅಂತನ. ಅದ್ಯಾಕಣ ಯಾರಿಗೆ ಫೋನ್ ಮಾಡಿ ತೋರಿಸ್ತಿದ್ಯ ಅಣ್ಣ ನೀನು ಆ ಬೇಸಿಕ್ ಸೆಟ್ ಅಲ್ಲಿ? ತಡ್ರಿ ಅದಕ್ಕೆ ಕೂರ್ತೀರಂತ ಅದಕ್ಕೆ ಎದ್ರಕ ಹೋಯ್ತಿರಿ. ನಾಯಿ ಒಂದು ಚೆನ್ನಾಗಿ ಸಾಕ್ತಿರಿ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಏನ್ ನಿಮ್ಮ ಹೆಸರು? ಅವರು ವಾ ಹಿಂಗಾಗ್ಬಿಡ್ತಲ್ಲಪ್ಪ ಕತೆ. ಯಾರೋ ಒಬ್ರು ಮಾತಾಡ್ರಿ ಪರವಾಗಿಲ್ಲ, ಎಲ್ಲರೂ ಅಲ್ಲ, ನಾನು ಎಲ್ಲರನ್ನೂ ಮಾತಾಡಿಸ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಿ, ಅವ್ರನ್ನೂ ಮಾತಾಡಿಸ್ತೀನಿ. ಆಯ್ತು ರೀ, ಅವ್ರು ನಾಯಿ ಹಿಡ್ಕೊ ಹೋಯ್ತಾರೆ, ಫಸ್ಟ್ ಅವ್ರನ್ನ ಮಾತಾಡಿಸ್ತೀನಿ. ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ಹರ್ಷಿತಾ ಅಂತ. ಹರ್ಷಿತಾ. ನೀವು ನಾಯಿ ಬಿಡ್ತೀರಾ ಇಲ್ಲ ನಾನೇ ಮೈಕ್ ಬಿಡ್ಲಾ? ನಂಗೆ ಗೊತ್ತಾಗ್ತಿಲ್ಲ. ಹೇಳಿ ಏನ್ರಿ ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ಏರಿಯಾ ಪ್ರಾಬ್ಲಮ್ಮು? ನೀರಿಂದೊಂದು ಪ್ರಾಬ್ಲಮ್ ಇದೆ, ಅದೊಂದೇನಾ? ಕ್ಲೀನ್ ಮಾಡಿಸ್ತಿದ್ದಾರೆ, ಆದರೂ ದಿನನಿತ್ಯ ಹಂಗೆ ಮಾಡಿಕೊಂಡು ಇದು ಮಾಡಿದ್ರೆ ಸರಿ. ಕುಡಿಯೋ ನೀರು ಬಿಟ್ಟಾಕಿ, ತೊಳೆಯೋಕ್ಕೆ, ಬೆಳಗಕ್ಕೆ, ಆಮೇಲೆ ಸ್ನಾನ ಮಾಡೋಕ್ಕೆ. ಅದೇ ಆ ನೀರೇ ಪ್ರಾಬ್ಲಮ್ ಇರೋದು. ಇದನ್ನ ಹೆಂಗೆ ಸ್ನಾನ ಮಾಡಿಸ್ತೀರಿ? ಇದಕ್ಕೆ ಏನು ಮಾಡೋದು, ಒನ್ ಟೈಮ್ ಬಿಡ್ತಾರೆ. ಮನುಷ್ಯರಿಗೆ ಸ್ನಾನ ಮಾಡೋಕ್ಕಿಲ್ಲ ಅಲ್ವೇ? ಓಕೆ, ಮತ್ತೆ ಬೇರೆ? ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಮನೆಗಳೆಲ್ಲ ವಸ್ತಿ ಹಿಡಿತಿದೆ. ನೀವು ಹೇಳಿದ್ರೆ ಇಲ್ವಾ? ಹೇಳಿದೀವಿ, ಕಂಪ್ಲೇಂಟ್ ಮಾಡಿ. ಏನು ಓದ್ತಾ ಇದ್ದೀರಾ? ಇಲ್ಲ, ಮತ್ತೆ ಕಂಪ್ಲೀಟ್ ಆಯಿತು, BCom ಕಂಪ್ಲೀಟ್. BCom ಕಂಪ್ಲೀಟ್. ಜಾಬ್ ಏನಾರು ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಸೊ ನೀವು ಓದಿರೋರಲ್ವಾ, ಹುಡುಕ್ತಾ ಇದ್ದೀರಾ? ನೀವು ಓದಿರೋರಲ್ವಾ, ಎಲ್ಲರೂ ಜನ ಸೇರಿಸಿ ದೊಂಬಿ ಎಬ್ಬಿಸ್ಬೇಕಪ್ಪ ನೀವು ಪ್ರಾಬ್ಲಮ್ಗಳ್ನೆಲ್ಲ. ನಾವೇ ಬರ್ತಾ ಇದೀವಂತೆ ಬೆಂಗಳೂರಿಂದೆಲ್ಲ, ಓದಿರೋರು ನಾಚಿಕೆ. ಆ ಥರ ಏನಿಲ್ಲ, ಎಲ್ಲರೂ ನಮ್ಗೆ ಯಾಕೆ ಬೇಕು ಅಂತ ಇರ್ತಾರಲ್ವಾ, ಅದೇ ಥರ ನಾವು ಹಂಗೆ ಇದ್ದೀವಿ. ಮತ್ತು ನನಗೆ ಯಾಕೆ ಬೇಕಿದೆಲ್ಲ? ನನಗೆ ಯಾಕೆ ಬೇಕಂಗಾರೆ ಇದೆಲ್ಲ? ಕರೆಕ್ಟ್. ನೀವು ಇದೇ ನಿಮ್ಮ ಕೆಲಸ ಅಲ್ವಾ, ಅದಕ್ಕೆ. ಇದೇ ಥರ ಕೆಲಸ ಪ್ರತಿಯೊಬ್ಬರದ್ದು ಆದರೆ ಇದೆಯಲ್ಲ, ನಾನೊಬ್ಬ ಕೆಲಸದಲ್ಲೇ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬರು ಈ ಥರ ಯೋಚನೆ ಮಾಡಿದ್ರೆ ನಿಮ್ಮ ಜಾಗ ನೀವು ನೀಟಾಗಿ ಇಟ್ಕೋಬೋದು. ಬೇರೆ ಗೃಹಲಕ್ಷ್ಮಿ, ವರಲಕ್ಷ್ಮಿ ಬರ್ತಿಲ್ಲ, ಯಾವುದು ಬರ್ತಿಲ್ಲ. ಏನೂ ಇಲ್ವಾ? ಯಾಕ್ರಿ, ನೀವು ಮಾಡಿಸಿಲ್ವಾ ಅಥವಾ ಬಂದಿಲ್ವಾ? ಮಾಡಿಸಿದ್ದೀವಿ, 2 ತಿಂಗಳಿಂದ ಬರ್ತಿಲ್ಲ. ಬರ್ತೀನಿ ನಾವು ಕೂತ್ಕೊಂಡು ಕ್ಯಾಮ್ರೆಯಿಂದ ಹೇಳೋದಲ್ಲ. ಆಮೇಲೆ ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸ್ರೇನ್ರಿ? ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಸೀರಿಯಲ್ ಕತೆ ಆದರೆ ಮಾತ್ರ ಇಬ್ರು ಅಂಟ್ಕ ಮಾತಾಡ್ತೀರಿ. ಪುಟ್ಗೌರಿ ಮದುವೆ, ಲಕ್ಷ್ಮೀ ಬರಮ್ಮ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರೋಷನ್ ಖಾನ್ ಅಂತ. ರೋಷನ್ ಖಾನ್ ಅವರೇ, ಬನ್ನಿ ಒಂಚೂರು ಹೈಟ್ ಆಗ್ಬಿಟ್ರಿ ಪಾಪ. ನಮ್ಮ ಕಾಂತಣ್ಣ ಇದಾರಲ್ಲ ಕುಳ್ಳುಕ್ಕಿದ್ದಾರೆ, ಹಂಗಾಗಿ ಹೇಳಿ ಏನಂತೀರಾ? ನಿಮ್ಮ ಏರಿಯಾ ಪ್ರಾಬ್ಲಮ್ಸ್ ಎಲ್ಲಿಂದ ಭಾಳ ಟಿಪ್ ಟಾಪ್ ಆಗಿ ಬಂದಿರಾ? ಏನು ಸಮಾಚಾರ? ಶುಕ್ರವಾರ ಅಲ್ವಾ? ಹಂಗೆ ನಮಾಜಿ ಮಾಡ್ಕೊ ಬರಕ್ಕೆ. ಸರಿ, ಈಗ ಇದೇನಾ ನಿಮ್ದು ಏರಿಯಾ? ನಿಮ್ಮ ಮನೆಯಲ್ಲ ಇಲ್ಲೇ ಇರೋದಾ? ಏನ್ರಿ ಪ್ರಾಬ್ಲಮ್ಸು? ಏನು ಪ್ರಾಬ್ಲಮ್ಮು ಅದು ನೀವು ಸ್ವಲ್ಪ ಹೇಳಿದ್ರೆ ಅದನ್ನ. ನೀವಿರೋ ಏರಿಯಾದಲ್ಲಿ ನೀವೇ ಹೇಳ್ಬೇಕು. ಏರಿಯಾ ಪ್ರಾಬ್ಲಮ್ ಏನು? ಏರಿಯಾ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಯಾರು ಇರೋದು ಕಾರ್ಪೊರೇಟ್ರು, ಅವರು ಲೇಡೀಸ್ ಇದ್ದಿದ್ದು, ಅವರು ಒಳ್ಳೆ ಕೆಲಸನೇ ಮಾಡಿಸ್ತಾ ಇದಾರಲ್ಲ. ನಾಸಿರ್ MLA ಯಾರು ಬರ್ತಾರೆ ಇಲ್ಲಿ? MLA ಇವರೇ, ತನ್ವೀರ್ ಸೇಠ್. MLA ಅವರು ಒಳ್ಳೆ ಕೆಲಸನೇ ಮಾಡಿಸ್ತಾ ಇದ್ದಾರೆ. ಕಾರ್ಪೊರೇಟ್ಸರು ಅವರು ಒಳ್ಳೆ ಕೆಲಸ ಮಾಡಿಸ್ತಾ ಇದಾರಲ್ಲ. ಸಮಸ್ಯೆಗಳು 100 ಹೇಳ್ತಾವ್ರಲ್ಲ, ಯಾರು ಹೇಳ್ತಾ ಇರೋದು? ನೋಡ್ರಿ ಇಲ್ಲಿ ಹೇಳ, ನಾನೀಗ ಕುಡಿಯುವ ನೀರಿನ ಸಮಸ್ಯೆ ಅಲ್ಲಿಂದ ತಗೊಂಬರ್ಬೇಕು. ಆಮೇಲೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಕ್ಲೀನ್ ಇಲ್ಲ, ಎಲ್ಲ ಇಲ್ಲೆಲ್ಲ ಬಿಸಾಕ್ ಹೋಗ್ತಾರೆ. ಪ್ರತಿಯೊಂದು 5 ವರ್ಷ ಮಾಡೋರಲ್ಲ, ಎಲ್ಲರೂ ಒಳ್ಳೆ ಕೆಲಸನೂ ಮಾಡೋರಲ್ಲ. ಅದು ಯಾರು ಹೇಳ್ತಾ ಇಲ್ವಾ? ಹೆಂಗದು ಒಳ್ಳೆ ಕೆಲಸನೂ ಮಾಡೋರಲ್ಲ? ಸರಿ, ಈಗ ನಾನೊಂದು ಹೇಳ್ತೀನಿ, ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ 5 ವರ್ಷದಕ್ಕೆ ಹೋದ್ರಿ, ಮುಗ್ದೋಗಿರೋ ಅಧ್ಯಾಯ. ಓಕೆ, ಅವರು ಮಾಡಬೇಕಿತ್ತು, ಮಾಡಿಲ್ಲ, ಅದು ತಪ್ಪು, ನಾನು ಇಲ್ಲ ಅಂತ ಹೇಳಲ್ಲ. ಈಗ ನಾನು ಓಪನ್ ಆಗಿ ಮಾತಾಡೋಣ. ನಾನು ವಾಶ್ರೂಮ್ಗೆ ಹೋಗ್ತೀನಿ, ನಾನು ನೀರಾಕ್ ಬರಲ್ಲ, ನೀವು ಹೋಗ್ತೀರಾ, ನೀರಾಕ್ ಬರಲ್ವಾ? ಬರ್ತೀವಿ ಅಲ್ವಾ? ಹಂಗೆ 5 ವರ್ಷ ಇದ್ದವ್ರು ನೀರಾಕ್ ಹೋಗಿಲ್ಲ, ಈಗಿರೋರು ನೀರಾಕ್ ಬೋದಿತ್ತಲ್ವಾ? ಈಗ ಯಾರು ಇಲ್ವಲ್ಲ. ಈಗ ಯಾರು ಇಲ್ಲ ಇದಾರಲ್ಲ. ಈಗ ಯಾವ ಸರ್ಕಾರ ಬಂದಿದೆ ಅಥವಾ ಈಗ ಯಾರಿದ್ದಾರೆ ಇಲ್ಲಿ, ಯಾರು ಕೆಲಸ ಮಾಡ್ತಾರೆ, ಅವರೆಲ್ಲ ಕ್ಲೀನ್ ಮಾಡಿಸೋದು, ಒಂದು ನೀರಿನ ವ್ಯವಸ್ಥೆ. ಈ ಹಿಂದೆ ಇರೋರು ಸರಿ ಮಾಡಿಲ್ಲ, ಅವ್ರ ಯೋಗ್ಯತೆಗೆ ಅನ್ಕೊಂಡಾರು ಸರಿ ಮಾಡ್ಬೋದಿತ್ತಲ್ವೇ? ಮಾಡ್ತಾವ್ರಲ್ಲ. ಒಂದು ಸ್ವಲ್ಪ ಸಮಸ್ಯೆ, ಇನ್ನು ಸಮಸ್ಯೆಗಳು ಹೇಳ್ತಾವ್ರಲ್ಲ. ಹೇಳ್ತಾವ್ರೆ, ಹೇಳ್ತಾವ್ರೆ. ಕೆಲವರು ಒಳ್ಳೇದು ಮಾಡ್ತಾವ್ರೆ ಅಂತ ಅದನ್ನು ಹೇಳ್ತಾವ್ರೆ.
ಸದ್ಯಕ್ಕೆ ಇದ್ರಲ್ಲಿ ನೀವು ಒಬ್ಬರೇ ಹೇಳ್ತಿರೋದು ಇಲ್ಲೆಲ್ಲ ಒಳ್ಳೇದಾಗಿದೆ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಪವಿತ್ರ ಅಂತ. ಪವಿತ್ರ ಅವರೇ, ಈಗ ನೀವು ಐ ಥಿಂಕ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಹೇಳ್ತೀರಾ ಅಂತ ಕಾಣುತ್ತೆ. ಈಗ ಬಿಗ್ಗಿಯಾಗಿ ನಮ್ಮನ್ನೇ ಕರೆದು ಮಾತಾಡ್ತಿದ್ದೀರಾ, ಹೇಳಿ. ಏನೂ ಇಲ್ಲ ಸರ್, ಇಲ್ಲಿ ಕ್ಲೀನ್ ಮಾಡೋರು ಬರ್ತಾರಲ್ವಾ, ಅವರು ಸರಿ ಕ್ಲೀನ್ ಮಾಡಲ್ಲ. ಈ ಕಾರ್ಪೊರೇಷನ್ ಅವ್ರು ಕಾಲ್ ಮಾಡಿ ಹೇಳಿದ್ರು ಹಿಂದ್ಗಡೆ ಮೋರಿ ಕ್ಲೀನ್ ಮಾಡಲ್ಲ. ಹಿಂದ್ಗಡೆ ಜಸ್ಟ್ ನೀವು ಹೋಗಿ ನೋಡಿ ಗಲ್ಲಿ. ಈಗ ಅವರೆಲ್ಲ ಎಲ್ಲ ಸಖತ್ತಾಗಿದೆ, ಎಲ್ಲ ಫೈನ್. ಇವಾಗ ಬಂದವ್ರು ಹೇಳ್ತಿದ್ದಾರೆ, ನಾವು ಅವಾಗ್ಲಿಂದಾನು ಇಷ್ಟು ಉದ್ದದಿಂದಾನು ಬೆಳೆದವ್ರು ಇಲ್ಲೇ, ಜೋಬಡಿಂದಾನು ಇಲ್ಲೇ ಇದ್ದಿತ್ತು. ಅವ್ರು ಇವಾಗ ಇಲ್ಲಿ ಮೇಲೆ ಬಾಡಿಗೆಗೆ ಬಂದಿದ್ದಾರೆ. ಇಲ್ಲಿ ಪರ್ಮನೆಂಟ್ ಮನೆಯವ್ರು ಇದಾರಲ್ವಾ, ಅವ್ರಿಗೆ ಗೊತ್ತು ಪ್ರಾಬ್ಲಮ್ ಏನು ಅಂತ. ಈ ನೀವು ಜಸ್ಟ್ ಹಿಂಗೆ ಹೋಗಿ ಈ ಸೈಡೆಲ್ಲ ನೋಡಿದ್ರೆ ಅಷ್ಟೊಂದು ಗಲೀಜಿದೆ. ದಿನ ಇಲ್ಲಿ ನಮ್ಮವರೇ ಕೂಡಿಸ್ಕೊಂಡು ನಾವೇ ಕ್ಲೀನ್ ಮಾಡ್ಕೋತಿದ್ದೀವಿ. ಕಾರ್ಪೊರೇಷನ್ ಅವ್ರು ಕಾಲ್ ಮಾಡಿ ಹೇಳಿದ್ರು, ಅವ್ರು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಕುಡಿಯೋ ನೀರು ಪ್ರಾಬ್ಲಮ್ ಇದೆ. ಇನ್ನೊಂದು ಏನಂದರೆ, ಈ ಕಡೆ ಮೋರಿದು ದಯವಿಟ್ಟು ಕ್ಲೀನ್ ಮಾಡ್ಸಕ್ಕೆ ಹೇಳಿ. ನಾವು ಹೇಳಿದ್ರು ಕೇಳಲ್ಲ, ಚಾನಲ್ ಅವ್ರು ನೀವು ಹೇಳಿದ್ರೆ ಕೇಳ್ತಾರ, ನೋಡೋಣ. ಹೇಳಬೇಕಲ್ಲ, ಅದು ಅದಕ್ಕೆ ಬೆಂಗಳೂರಿಂದ ಬಂದಿದ್ದೀವಲ್ಲ. ಹಾ, ನೋಡೋಣ. ಈಗ ಅಷ್ಟೊಂದ್ ಬಗ್ಗೆ ಮಾತಾಡಿದ್ರಲ್ವಾ, ಕ್ಲೀನ್ ಇದೆ, ಅದಿದೆ, ಇದೇ ಇದೆ ಅಂತ. ಈ ಕಾರ್ಪೊರೇಷನ್ ಅವ್ರು ಬಂದು ಕ್ಲೀನ್ ಮಾಡ್ತಾರ, ನೋಡೋಣ. ಓಕೆ, ಬೇರೆ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಬೇಕು. ನೀವೀಗ ಚೆನ್ನಾಗಿ ಹೇಳ್ತಿದ್ದೀರಾ, ಹೇಳೋದು ಹೇಳ್ತೀರಾ, ಮತ್ತೆ ನಾವು ಬರೋದು ಲೇಟ್ ಆಗುತ್ತೆ ಪಟ್ ಅಂತೇಳಿ ಎಲ್ಲ. ನೋ ಸರ್, ಜಸ್ಟ್ ನನ್ನ ಅಭಿಪ್ರಾಯ ಅದಿತ್ತು, ನಾನು ಹೇಳ್ದೆ. ಜಸ್ಟ್ ಇಲ್ಲಿ ಕೂಡ್ಸಕ್ ಬರ್ತಾರಲ್ವಾ, ಅವರು ಅಷ್ಟೇ ಇಲ್ಲೆಲ್ಲ ಕ್ಲೀನ್ ಮಾಡಲ್ಲ. ಈ ಅಪಾರ್ಟ್ಮೆಂಟಲ್ಲಿ ಇರೋದು ಈ ಕೆಳಗಡೆ ಮನೆಯವರು ಅಂದ್ಬಿಟ್ಟು ಇವರೇ ಗುಡಿಸ್ಬೇಕು. ಮತ್ತೆ ಆ ಕಡೆ ಎಲ್ಲ ಕಸ ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಈ ಜಸ್ಟ್ ಆ ಕಡೆ ಹೋಗಿ ನೋಡಿದ್ರೆ ಈ ಕಾರ್ಪೊರೇಷನ್ ತಗೊಬರ್ತಾರಲ್ಲ ಕಚಡ ಎಲ್ಲ ತಗೊಬಂದು ಇಲ್ಲೇನೆ ಸುರಿತಾರೆ. ಇಲ್ಲಿ ಮಕ್ಕಳು ಎಲ್ಲ ಇದ್ದಾರೆ. ಆದರೆ ಇದು ಸ್ಲಮ್ ಏರಿಯಾ ಫಸ್ಟೇ, ಹಂಗಂತಾನೆ ಹೇಳ್ತಾರೆ. ಬಟ್ ಎಲ್ಲ ಕ್ಲೀನ್ ಇಟ್ಕೋಬೇಕಲ್ವಾ. ಮಾಡ್ಕೊಟ್ಬಿಟ್ರೆ, ಮನೆ ಕೊಟ್ಬಿಟ್ರೆ ಸಾಕಾ? ಕ್ಲೀನ್ ಯಾರು ಮಾಡ್ಕೊಡ್ತಾರೆ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ಟವ್ ಕೊಟ್ಬಿಟ್ಟು ಗ್ಯಾಸ್ ಕೊಡ್ಲಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಕ್ಲೀನ್ ಮಾಡೋರು ಕರೆಕ್ಟಾಗಿ ಬಂದು ಕ್ಲೀನ್ ಮಾಡಿ ಕೊಡ್ಬೇಕಪ್ಪ. ಈ ಕಾರ್ಪೊರೇಷನ್ ಅವ್ರು ಕಾಲ್ ಮಾಡಿ ಹೇಳಿದ್ರೆ, ಫಸ್ಟ್ ಒಬ್ರು ಇದ್ರು, ಫೋನ್ ಮಾಡಿ ತಕ್ಷಣ ಓಡ್ ಬರೋರು. ಅವ್ರ ಹೆಸರು ನಂಗೆ ಜ್ಞಾಪನ ಅಲ್ಲಪ್ಪ. ಹೋದ್ರೆ ಕಾಲ್ ಮಾಡಿದ್ರೆ, ಅಂಕಲ್ ಈ ಥರ ಹಿಂದ್ಗಡೆ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಬರೋರು, ಕ್ಲೀನ್ ಮಾಡೋರು, ಎಲ್ಲ ಮಾಡೋರು. ನೀವು ಜಸ್ಟ್ ಹಿಂಗೆ ಹೋಗಿ ಸರ್, ಹೋಗ್ಬಿಟ್ಟು ನೋಡ್ಕೊಂಡು ಹೋಗಿ. ಎಲ್ಲ ವಿಜುವಲ್ಸ್ ತಗೋತೀವಿ. ಥ್ಯಾಂಕ್ ಯು. ನೀವು ಮಾತಾಡೋದ್ವೇ, ಪಾಪು ಕರ್ಕೊಂಡು ಹಂಗೆ ಪಾಪು ನೋಡ್ಕೊಳ್ಳೋದು ಆಗೋಯ್ತು ಜೀವನ. ಕಸ ಪಸ ಕಸ ಇವೆಲ್ಲ ಏನು ಬೇಡ. ಏನು ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಮಗಳದ್ದು ಬೇರೆ ಲೆಕ್ಕ, ಅಮ್ಮನ ಬೇರೆ ಲೆಕ್ಕ. ನೀವು ಅದಕ್ಕಿಂತ ಇನ್ನೂ ಹಿಂದೆಯಿಂದ ಇಲ್ಲೇ ಇದ್ದೀರಾ. ಅವಾಗಿಗೂ ಇವಾಗಿಗೂ ಏನು ವ್ಯತ್ಯಾಸ ಆಗಿದೆ? ಅವಾಗ ಏನಂದ್ರೆ ಅವಾಗ ನೆಮ್ಮದಿ ಆಗಿತ್ತು, ಇವಾಗ ನೆಮ್ಮದಿ ಇಲ್ಲ ಅಷ್ಟೇ. ಅವಾಗೇ ನೆಮ್ಮದಿ ಆಗಿದ್ರಾ? ಈಗಲೇ ನೆಮ್ಮದಿ ಆಗಿಲ್ವಾ? ಆಮೇಲೆ ಅಲ್ಲಿ ಸಪ್ರೇಟ್ ಆಗಿತ್ತು, ನಮಗೆ ಅನುಕೂಲ ಆಯಿತು. ಇಲ್ಲಿಗೆ ಈ ಥರ ಕೊಟ್ಬಿಟ್ಟು ಜಗಳ ಪಗಳ, ಈ ಬಿಲ್ಡಿಂಗೇ ನಮಗೆ ಇದೇ ಇಲ್ಲ, ನೆಮ್ಮದಿನೇ ಇಲ್ಲ. ನೆಮ್ಮದಿನೇ ಇಲ್ಲ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೇ? ನಾವು ಊಟ ಬೆಳೆದಿದ್ದಲ್ಲ ಇಲ್ಲೇನೆ. ಹೌದಾ? ಅವಾಗಿಂದ ಜನ ಹೇಳೋದು ಕೇಳ್ಬಿಟ್ಟು ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಕಣ್ರಿ. ಇನ್ನೂ ಹೇಳ್ತಾರೆ, ಇನ್ನೂ ಸಿಕ್ಕಾಬಟ್ಟೆ ಮಾತನಾಡ್ತಾರೆ. ಅಮ್ಮ ನಮಸ್ತೆ, ಏನು ನಿಮ್ಮ ಹೆಸರು? ನನ್ನ ಹೆಸರು ಮೇರಿಯಮ್ಮ. ಮೇರಿಯಮ್ಮ, ಎಷ್ಟು ವರ್ಷದಿಂದ ಇದ್ದೀರಾ ಮೇರಿಯಮ್ಮ ನೀವು ಇಲ್ಲಿ? ಇಲ್ಲಿ ಬಂದು 50 ವರ್ಷ ಇಲ್ಲಿ ಇರ್ತೀವಿ. 50 ವರ್ಷದಿಂದ ಇಲ್ಲೇ ಇದ್ದೀರಾ? 50 ವರ್ಷದ ಇರ್ತೀವಿ. ಅವಾಗಿಗೂ ಇವಾಗಿಗೂ ಏನು ಚಂದ ಇಲ್ಲಿ? ಏನು ಚಂದ ಏನು ಇಲ್ಲ, ಗೌರ್ಮೆಂಟ್ ಏನು ಪ್ರಯೋಜನ ಇಲ್ಲ. ನೋಡಿ, ನಮ್ಗೆ ಮಕ್ಕಳು ಮರಿಯಲ್ಲ, ಯಾರೂ ಇಲ್ಲ. ನಾನು ಇರೋದು ಒಬ್ಬಳು, ಒಂದು ಮೊಮ್ಮಗಳು ಸಾಕು. ಮನೆಗೆ ಒಬ್ಬರೇ ಇದ್ದೀರಾ? ಒಬ್ಬಳು ನಮ್ಮ ಮೊಮ್ಮಗಳು ಒಬ್ಬಳು, ಅವಳೇ ಸಾಕ್ತಾ ಇದ್ದ, ಅವ್ಳು ಮರಿ ಮಾಡಿಕೊಟ್ಟೆ. ಇವಾಗ ನಮ್ಗೆಲ್ಲ ಯಾರು ನೋಡಿದ್ರಿ ಏನಿಲ್ಲ, ಗೌರ್ಮೆಂಟ್ ಯಾರು ಸಲ್ವಿಯೂ ಇಲ್ಲ. ಹೌದಾ? ನಿಮಗೆ ಪೆನ್ಷನ್ ಗಿನ್ಷನ್ ಏನು ಬರ್ತಿಲ್ವಾ? ಪೆನ್ಷನ್ ಏನು 800 ರೂಪಾಯಿ ಬರ್ತೈತೆ. ಎಷ್ಟು? 800 ರೂಪಾಯಿ ಬರ್ತಾ ಇದೆಯಾ ಅದು ನೀಟಾಗಿ? ಅದು ಎಲ್ಲಿ ಸರಿಯಾಗಿ ಬರ್ತಾನೆ ಇಲ್ವಲ್ಲ. ಹೌದಾ? ಎಷ್ಟು ತಿಂಗಳಾಯ್ತು ಬಂದು? ಆಗ್ತದೆ, ಹುಷಾರಿಲ್ಲ, 2 ವರ್ಷ ಮನೇಲಿ ಬಿದ್ದಿರ್ತೀವಿ. ಇವಾಗ ನಮ್ಗೆ ಏನು ಸಲ್ವಿ ಮಾಡ್ತಾವ್ರೆ, ಯಾರು 5 ಪೈಸೆ ಕೊಡ್ತಾವ್ರೆ, ಅದೇ ಒಂದು 5 ಗೇಜ್ ಕೊಡ್ತಾವ್ರೆ. ಏನು ಇಲ್ಲ, ಪ್ರಯೋಜನ ಇಲ್ಲ. ಏನು ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ನೀರು ಯಾವುದೂ ಇಲ್ಲ, ಕುಡಿಯೋ ನೀರೇ ಇಲ್ಲ. ಈ ನೀರಿಗೋದು ಈ ಟ್ಯಾಂಗಿಲ್ ಬರ್ತೈತೆ, ಕುಡಿಯೋದಕ್ಕೆ ಅಲ್ಲಿ ಹೋಗಿ ಎತ್ಕೊಂಡು ಬರಬೇಕು. ನಮ್ಮಲ್ಲಿ ಎತ್ಕೊಂಡು ಬರ್ಬೇಕಾಗತ್ತಾ? ಆಗಲ್ಲ, ಕಷ್ಟ. ಕಷ್ಟ. ನಮ್ಮ ಕಲೆ ಏನೋ ಮನೇಲಿ ಗಂಡು ಮಕ್ಳಿದ್ರೆ ಏನೋ ಮಾಡ್ಬೋದು, ಇದ್ದಕ್ಕೆ ಹೋಗಿ ಎತ್ಕೊಂಡು ಬರ್ಬೋದು. ನಾವೆಲ್ಲ ಎಲ್ಲಿ ಹೋಗಿ ಎತ್ಕೊಂಡು ಬರ್ಬೇಕಾಗತ್ತೆ? ನಮ್ಗೆಲ್ಲ ಆಗಲ್ಲ. ನೀವು ಕೇಳಿಲ್ವಾ ಯಾರನ್ನೂ ಬಂದವ್ರು? ಕೆಲವು ಮಾಡ್ತೀನಿ ಅಂತವ್ರೆ, ಎಲ್ಲ ಟೈಮಿಗೆ ಬರ್ತಾವ್ರೆ, ಹೋಗ್ತಾವ್ರೆ. ಓಟ್ ಹಾಕುದ್ರಾ? ಓಟ್ ಹಾಕಿ ಏನು ಪ್ರಯೋಜನ? ಪ್ರಯೋಜನ ಇಲ್ಲ. ಯಾವ್ದು ಈಗ ನಿಮಗೆ ಸರ್ಕಾರದಿಂದ 2,000 ರೂಪಾಯಿ ಲೇಡೀಸ್ ಕೊಡ್ತೀರಲ್ಲ, ಅದಾದ್ರೂ ಬರ್ತಾ ಇದೆಯಾ? ಅದು ಬರ್ತೈತೆ, ಅದು ನಿಂತೋಯ್ತು. ಅದು ನಿಂತೋಯ್ತಾ? ಅದು ನಿಂತು ಎಷ್ಟು ತಿಂಗಳು ಬಂತು? ಅದು ಬಂತು ಒಂದು 10 ತಿಂಗಳು 8 ತಿಂಗಳು ಬಂತು. 8 ತಿಂಗಳು ಅಷ್ಟೇ ಬಂತು. ಅದು ಒಂದು ಔಷಧಿಗೆ ಆಯ್ತು. ಇವಾಗ ಅದು ನಿಂತೋಯ್ತು. ನಮ್ದು ಆಟದ ತೊಂದರೆ. ಅವಾಗ ಔಷಧಿಗೆ ಹೋಗ್ಬೇಕು, ಮಾತ್ರೆ ತರೋಕೆ. ಈಗ ನೋಡಿ, 2 ತಿಂಗಳು ಮಾತ್ರೆ ಇಲ್ಲ, ಕೈ ಕಾಲ ಬಂದು ಊದ್ಕೊಬಿಡ್ತೆ. ನಾವು ಆಸ್ಪತ್ರೆಗೆಲ್ಲ ತೋರಿಸ್ತಾ ಇದ್ದೀರಾ? ಆಸ್ಪತ್ರೆಗೆ ತೋರಿಸ್ತೀವಿ, ಜೈರಾವ್ಲೆ. ಯಾವ ಆಸ್ಪತ್ರೆಗೆ ತೋರಿಸ್ತಿದ್ದೀರಾ? ಜೈರಾವ್
ಹೌದಾ? ಅಲ್ಲೆಲ್ಲ ಪರವಾಗಿಲ್ವಾ, ಚೆನ್ನಾಗಿ ನೋಡ್ಕೋತಾರ? ನೋಡ್ತಾವ್ರ ಆಸ್ಪತ್ರೆ ಎಲ್ಲ ಇದು ಬೇಕು, ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೆ ಇನ್ನೇನು, ಇವಾಗೆಲ್ಲ ದುಡ್ಡಿನ ಮೇಲೆ ನಿಂತು ಬಿಟ್ಟಿದೆ. ಹೌದು, ಏನು ಪ್ರಯೋಜನ ಇಲ್ಲ. ಸರಿ ಆಯ್ತು, ಒಳ್ಳೇದಾಗ್ಲಿ ನಿಮಗೆ ಮರಿಯಮ್ಮ. ಆಯ್ತು ನೋಡಿ, ದಯವಿಟ್ಟು ಇಂಥವ್ರಿಗೋಸ್ಕರನಾದರೂ ಸ್ವಲ್ಪ ನೀವು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಸ್ವಲ್ಪ ಹಿರಿಯರ ಮುಖನಾದರೂ ನೋಡಿಕೊಂಡು ಗೆದ್ದಿದ್ದು ಇದಕ್ಕಾದ್ರೂ ನಿಮ್ಮ ಋಣನಾದ್ರು ತೀರಿಸಿ. ಮೈಸೂರು ಸ್ವಚ್ಛ ನಗರಿ ಅಂತ ಹೆಸರುವಾಸಿ, ಕ್ಲೀನ್ ಸಿಟಿ. ಆದರೆ ಕ್ಲೀನ್ ಸಿಟಿ ಕೇವಲ ಯಾವುದೋ ಒಂದು ಹೈವೇಗೋ ನಿಮ್ಮ ಊರಿಗೂ ನಿಮ್ಮ ಜಾಗಕ್ಕೂ ಕೂಡ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.